ಸ್ನೇಹಿತರೆ, ನಾನು ಬನ್ನಿ ಇವತ್ತು ನಾನು ನಿಮಗೆ ಮಲ್ಸಂದ್ರದಲ್ಲಿ ಒಂದು ಮನೆ ತೋರ್ಸಕ್ಕೆ ಕರ್ಕೊಂಬಂದಿದ್ದೀನಿ. ಅಂದರೆ ಇದು ಆಲ್ರೆಡಿ ಹೊಸ ಇರೋವಂಥ ಮನೆ. ಒಂದು 10 ವರ್ಷ ಆಲ್ರೆಡಿ ಆಗಿದೆ ಕನ್ಸ್ಟ್ರಕ್ಷನ್ ಆಗಿ. ಮನೆ ಚೆನ್ನಾಗಿದೆ ನೋಡಿ. ಇದೇ ಮನೆ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಮನೆ. ಈಚೆಯಿಂದ ನಿಮಗೆ ನೋಡೋಕ್ಕೆ ಈ ಥರ ಇದೆ ಮನೆ. ಇದು ಡೂಪ್ಲೆಕ್ಸ್ ಮನೆ ಫ್ರೆಂಡ್ಸ್, ಓಕೆನಾ. ಡೂಪ್ಲೆಕ್ಸ್ ಮನೆ ಆಗಿರ್ತದೆ ನೋಡಿ. ಇದೇ ಮನೆ ನೋಡಿ. ಒಳಗಡೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗಿ ಮನೆ ಹೆಂಗಿದೆ ನೋಡ್ಕೊಳ್ಳೋಣ, ನೋಡಿಬಿಟ್ಟು ಒಂದು ಸಾರಿ ಬರೋಣ. ನೋಡಿ ಇದು ನಾನು ಇವಾಗ ಫಸ್ಟು ಹಾಲ್ ಒಳಗಡೆ ನೋಡಿ. ಇದು ಪಾರ್ಕಿಂಗು ಸ್ವಲ್ಪ ಚಿಕ್ಕದಾಗಿದೆ. ಪಾರ್ಕಿಂಗ್ ಒಂದು 2 ಟೂ ವೀಲರ್ ನಿಲ್ಸ್ಕೊಬೋದು ಅಷ್ಟೇ. ಕಾರ್ ನಿಲ್ಸ್ಕೊಳೋಕ್ಕೆ ಆಚೆ ಜಾಗ ಇದೆ, ಏನು ತೊಂದರೆ ಇಲ್ಲ. ನೋಡಿ ಈಗ ನಾವು ಒಳಗಡೆ ಹೋಗ್ತಾಯಿದ್ದೀನಿ. ವಾಸ ಇರೋ ಮನೆ ಆಗಿರೋದ್ರಿಂದ ವಸ್ತುಗಳೆಲ್ಲ ಸ್ವಲ್ಪ ಇರುತ್ತೆ, ಅದರಲ್ಲಿ ಬೇಜಾರು ಮಾಡ್ಕೋಬೇಡಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಇದು ಹಾಲು ನೋಡಿ ಫ್ರೆಂಡ್ಸ್, ಇದು ಹಾಲು. ಫುಲ್ ಹಾಲನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಟಿ ವಿ ಕ್ಯಾಬಿನೆಟ್ ಇದೆ ಲೆಫ್ಟ್ ಸೈಡಲ್ಲಿ. ಮೇಲ್ಗಡೆ ಸ್ಟೇರ್ ಕೇಸ್ ಅದು. ಹಂಗೆ ಈ ಕಡೆ ಬಂದರೆ ನೋಡಿ, ಇದು ಫುಲ್ಲು ಟಿ ವಿ ಕ್ಯಾಬಿನೆಟ್ ಆಯಿತು. ಈ ಕಡೆ ನಾನು ನಿಮಗೆ ಇವಾಗ ಕಿಚನ್ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ಕಿಚನ್ನು ನೋಡಿ. ಇದು ವಾಸ್ತು ಪ್ರಕಾರ ಕರೆಕ್ಟಾಗಿ ಆ ಭಾಗದಲ್ಲೇ ಇದೆ ಕಿಚನ್ನು. ಬನ್ನಿ ಈಗ ನೆಕ್ಸ್ಟು ನಾವು ನಿಮಗೆ ಕೆಳಗಡೆ ಇರೋ ರೂಮ್ನ ಕರ್ಕೊಂಡು ಬರ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಇದು ಇಲ್ಲಿ 3 ರೂಮ್ ಇದೆ ಒಟ್ಟು. ಕೆಳಗಡೆ ಒಂದು ರೂಮ್ ಇದೆ ನೋಡಿ. ಇದು ಈ ಮನೇಲಿ ಕೆಳಗಡೆ ಇರೋವಂಥ ಒಂದು ರೂಮು ನೋಡಿ, ಚೆನ್ನಾಗಿದೆ ಆಯಿತಾ ಫ್ರೆಂಡ್ಸ್. ನೋಡಿ ಇದು ಚೆನ್ನಾಗಿದೆ ಫ್ರೆಂಡ್ ನೋಡಿ. ಇದಕ್ಕೆ ನಿಮಗೆ ಮತ್ತು ಇನ್ನು ಔಟ್ಸೈಡ್ ಕೂಡ ಆರಾಮಾಗಿ ಹೋಗಿ ನೋಡಿ. ಇದು ಕೆಳಗಡೆ ಔಟ್ಸೈಡ್ ನಾವು ಹಂಗೆ ಇದನ್ನು ಹೇಳ್ತೀವಲ್ಲ, ಸೆಟ್ ಬ್ಯಾಕು, ಅದು ಜಾಗ ಚೆನ್ನಾಗಿದೆ. ಸೆಟ್ ಬ್ಯಾಕ್ ಕೂಡ ಚೆನ್ನಾಗಿದೆ. ಫುಲ್ಲು ಗ್ರಿಲ್ ಮಾಡಿದ್ದಾರೆ. ಎಲ್ಲೋ ಯಾರು ನೋಡಿ, ಫುಲ್ಲು ಸೆಟ್ ಬ್ಯಾಕಿಗೆ ಗ್ರಿಲ್ ಆಗಿದೆ, ಏನೂ ತೊಂದರೆ ಇಲ್ಲ. ಬನ್ನಿ ನೆಕ್ಸ್ಟ್ನ ನಮಗೆ ಇದರಲ್ಲಿರೋ ದೇವ್ರ ಮನೆ ನೋಡಿ. ಸಾರಿ, ಇದು ಟಾಯ್ಲೆಟು, ಅಟ್ಯಾಚ್ ಟಾಯ್ಲೆಟು. ನೆಕ್ಸ್ಟು ನಾನು ನಿಮಗೆ ಇದರಲ್ಲಿರೋ ದೇವ್ರ ಮನೆ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ. ಬನ್ನಿ ನೋಡಿ, ಇದು ದೇವ್ರ ಮನೆ ಡೋರು. ನಾನೀಗ ಡೋರ್ ಓಪನ್ ಮಾಡಿದ್ದೀನಿ ನೋಡಿ. ದೇವ್ರು ಕೂಡ ಆಲ್ರೆಡಿ ಅವ್ರು ಇರೋದ್ರಿಂದ ದೇವ್ರ ಪೂಜೆನ ಮಾಡ್ತಾಯಿದ್ದಾರೆ. ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಚೆನ್ನಾಗಿದೆ, ದೇವ್ರ ಮನೆ ಕೂಡ ಚೆನ್ನಾಗಿದೆ ನೋಡಿ. ಒಬ್ಬರು ಕೂತು ಪೂಜೆ ಮಾಡ್ಬೋದು, ಅಷ್ಟು ಜಾಗ ಅಂತೂ ಇದೆ, ತೊಂದರೆ ಇಲ್ಲ ಫ್ರೆಂಡ್ಸ್, ಓಕೆನಾ. ಬನ್ನಿ ನಾವೀಗ ಮೇಲ್ಗಡೆ ಇನ್ನೂ 2 ರೂಮ್ ಇದೆ. ಆ ರೂಮ್ನ ತೋರ್ಸೋಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್, ಓಕೆನಾ. ಬನ್ನಿ ಆ 2 ರೂಮ್ನ ನೋಡಿಕೊಂಡು ಮೇಲ್ಗಡೆ ಹೋಗಿ ಆ 2 ರೂಮ್ನ ನೋಡ್ಕೊಂಡು ಬರೋಣ, ಓಕೆನಾ. ಬನ್ನಿ ಫ್ರೆಂಡ್ಸ್ ನೋಡಿ. ಇವಾಗ ನಾನು ನಿಮ್ಮನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸ್ಟೇರ್ ಕೇಸ್ ಕೂಡ ಫ್ರೀಯಾಗಿದೆ ಮತ್ತು SS ರೈಲಿಂಗ್ಸ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಓನು ಕಟ್ಕೊಂಡಿರೋದ್ರಿಂದ ಫ್ರೆಂಡ್ಸ್ ಚೆನ್ನಾಗಿದೆ ಮನೆ. ಅವ್ರು ಏನಂದರೆ ಇವಾಗ ಸ್ವಲ್ಪ ಚಿಕ್ಕದಾಯಿತು, 15-40 ಅನ್ನೋ ಒಂದು ಉದ್ದೇಶ ಅಷ್ಟೇ. ಅವರಿಗೆ ಚಿಕ್ಕದಾಗಿದೆ, ಅವ್ರ ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ ಈ ಮನೇನ ಸೇಲ್ ಮಾಡಿ ಬೇರೆ ದೊಡ್ಡ ಮನೆ ಕಟ್ಕೊಬೇಕು ಅಂತ ಪ್ಲ್ಯಾನಲ್ಲಿದ್ದಾರೆ. ಅದಕ್ಕೋಸ್ಕರ ಈ ಮನೇನ ಮಾರ್ತಾಯಿದ್ದಾರೆ ಫ್ರೆಂಡ್ಸ್, ಓಕೆನಾ. ನೋಡಿ ಇದು ಮೇಲ್ಗಡೆ ಇರೋವಂಥ ಒಂದು ರೂಮ್ ತೋರಿಸ್ತೀನಿ. ಆಮೇಲೆ ಮತ್ತೆ ಇನ್ನೊಂದು ರೂಮ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ. ಇದು ಸ್ಟಡಿ ಟೇಬಲ್ಲು ನೋಡಿ. ಇದು ಒಂದು ರೂಮು. ಆ ಒಂದು ರೂಮಲ್ಲಿ ಕೂಡ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ನೆಕ್ಸ್ಟು ಇದಕ್ಕೂ ಕೂಡ ನಿಮಗೆ ಬಾಲ್ಕನಿ ಇದೆ ಔಟ್ಸೈಡಲ್ಲಿ. ಎಲ್ಲ ರೂಮ್ಗೂ ಕೂಡ ನೀಟಾಗಿ ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ, ಫುಲ್ಲು ಆಯಿತಾ. ಈ ಕಡೆ ಬಂದರೆ ನಾವು ನಿಮಗೆ ಬಾಲ್ಕನಿ, ಇದು ನೋಡಿ, ಇದು ಬಾಲ್ಕನಿ ಬರುತ್ತೆ. ಫುಲ್ ಫ್ರಂಟಿಗೆ ಬರುತ್ತೆ, ಮನೆ ಫ್ರಂಟಿಗೆ ಬರುತ್ತೆ ಇದು. ಮತ್ತು ಇನ್ನೊಂದು ಏನಂದರೆ, ಇದಕ್ಕೆ ಔಟ್ಸೈಡಿಂದ ಕೂಡ ಸ್ಟೇರ್ ಕೇಸ್ ಇದೆ. ಅಕಸ್ಮಾತ್ ನೀವು ಬೇರೆ ನಾವು ಬಾಡಿಗೆ ಮನೆ ಕಟ್ತೀವಿ ಅಂದರೂ ಕೂಡ ಮೇಲ್ಗಡೆ ಬಾಡಿಗೆ ಮನೆನ ಕಟ್ಟಿ ಕೊಡ್ಬೋದು, ತೊಂದರೆ ಇಲ್ಲ ನೋಡಿ. ಇದು ಅಟ್ಯಾಚ್ ಟಾಯ್ಲೆಟ್ ಇದು ನೋಡಿ. ಇದು ಫುಲ್ ಟಾಯ್ಲೆಟು, ಗ್ಯಾಸ್ ಫಿಟ್ಟಿಂಗ್, ಗೀಸರ್ ಎಲ್ಲ ಹಾಕ್ಕೊಂಡಿದ್ದಾರೆ ಅವರು. ಬನ್ನಿ ಇನ್ನೊಂದು ರೂಮ್ ಇದೆ ಇದರಲ್ಲಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ. ಬನ್ನಿ ಅದನ್ನು ನೋಡೋಣ ಈಗ, ಓಕೆನಾ. ಬನ್ನಿ ನೋಡಿ, ಇದು ಈ ಕಡೆ ಆಪೋಸಿಟಲ್ಲಿ ಇನ್ನೊಂದು ರೂಮ್ ಇದೆ. ಆ ರೂಮ್ ಕೂಡ ದೊಡ್ಡದಾಗೂ ಇದೆ, ಏನು ತೊಂದರೆ ಇಲ್ಲ ನೋಡಿ. ಫುಲ್ಲು ನಿಮಗೆ ವಾರ್ಡ್ರೋಬ್ ಕೂಡ ಮತ್ತು ಎಲ್ಲ ವಾರ್ಡ್ರೋಬ್ ಎಲ್ಲ ಇದೆ, ಅದೆಲ್ಲ ಏನು ಇದಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ವಾರ್ಡ್ರೋಬ್ ಎಲ್ಲ.
ಚೆನ್ನಾಗಿ ಓನಿಗಾಗಿರೋದ್ರಿಂದ ಚೆನ್ನಾಗೇ ಕಟ್ಕೊಂಡಿದ್ದಾರೆ ಮನೆ. ಅವ್ರು ಚಿಕ್ಕದಾಯಿತು ಅನ್ನೋ ಒಂದೇ ಉದ್ದೇಶಕ್ಕೆ ಮಾರ್ತಾ ಇರೋದು. ನೋಡಿ, ಇದು ಇನ್ನೊಂದು ರೂಮು. ಓಕೆನಾ ಫ್ರೆಂಡ್ಸ್, ಬನ್ನಿ ಈಗ ಇದರಿಂದ ನಾವು ಔಟ್ಸೈಡ್ ಒಂದು ಸ್ಟೇರ್ ಕೇಸ್ ಇದೆ ಅನ್ನಲ್ಲ, ಅದರಿಂದ ಮೇಲೆ ಹೋಗೋಣ. ಮೇಲೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನು. ಬನ್ನಿ, ಮೇಲೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇದು ಔಟ್ಸೈಡ್ ಬಾಲ್ಕನಿಗೆ ಬಂದರೆ ಔಟ್ಸೈಡ್ ಸ್ಟೇರ್ ಕೇಸ್ ಸಿಗುತ್ತೆ ನಮಗೆ. ಇಲ್ಲ ಬೇರೆ ಔಟ್ಸೈಡಿಂದ ನಾವು ಆರಾಮಾಗಿ ಈ ಸ್ಟೇರ್ ಕೇಸ್ನ ಯೂಸ್ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ಬಾಡಿಗೆ ಮನೆ ಬೇಕಾದ್ರೂ ಕಟ್ಟಿ ಕೊಡಬಹುದು. ಯಾಕಂದರೆ ಸ್ಟೇರ್ ಕೇಸ್ ಔಟ್ಸೈಡು ಕೂಡ ಇರೋದ್ರಿಂದ ಯೂಸ್ ಆಗುತ್ತೆ, ಏನೂ ತೊಂದರೆ ಇಲ್ಲ ಅದರಲ್ಲಿ. ನೋಡಿ, ಇದು ನಾವು ಈಗ ಫುಲ್ ಮೇಲ್ಗಡೆ ಬಂದಿದ್ದೀವಿ. ನೋಡಿ, ಇದು ಪಿಲ್ಲರ್ ಬಿಲ್ಡಿಂಗ್ ಅನ್ನೋದಕ್ಕೆ ಪಿಲ್ಲರ್ನ ಕೂಡ ಕಾಣ್ತಾ ಇದ್ದಾವೆ ಎಲ್ಲ ಕಡೆನೂ. ನೋಡಿ, ಪಿಲ್ಲರ್ ಆ ಗೋಡೆಯಿಂದ ಜಾಸ್ತಿ ಲೆಂತ್ ಇದೆಯಲ್ಲ, ಅದೆಲ್ಲ ಪಿಲ್ಲರ್. ಮೂಲೆ ನೋಡಿ, ಅದು ಪಿಲ್ಲರು. ಆಯಿತಾ ಫ್ರೆಂಡ್ಸ್? ನೋಡಿ, ಇದು ಪಿಲ್ಲರು ಕಾಣ್ತಾ ಇದೆಯಾ ನಿಮಗೆ? ಇದೆಲ್ಲ ಪಿಲ್ಲರು ವಿತ್ ಸೋಲರ್ ಇದೆ. ನೋಡಿ, ಇದು ವಾಟರ್ ಟ್ಯಾಂಕು. ನೋಡಿ ಫ್ರೆಂಡ್ಸ್, ಇಷ್ಟು ಈ ಮನೆ. ಈಗ ನಾನು ಈ ಮನೆ ಡೀಟೇಲ್ಸ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಓಕೆನಾ? ಇದು ಬೀಕಾತ ಬರುತ್ತೆ, ಈಸ್ಟ್ ಫೇಸ್ ಬರುತ್ತೆ, ಮತ್ತು 15-40 ಸೈಜು ಡೂಪ್ಲೆಕ್ಸ್ ಮನೆ ಆಗಿರ್ತದೆ ಫ್ರೆಂಡ್ಸ್, ಓಕೆನಾ? ನೆಕ್ಸ್ಟು ಇದಕ್ಕೆ ನಿಯರ್ ಏನೇನು ಬರುತ್ತೆ ಅಂದರೆ, ನಿಮಗೆ ಸಪ್ತಗಿರಿ ಯೂನಿವರ್ಸಿಟಿ ಹತ್ತಿರದಲ್ಲಿದೆ, ನಾರಾಯಣ್ ಇನ್ಸ್ಟಿಟ್ಯೂಟ್ ಕೂಡ ಹತ್ತಿರದಲ್ಲೇ ಇದೆ, ಸಪ್ತಗಿರಿ ಹಾಸ್ಪಿಟ್ಲು ಹತ್ರ ಬರುತ್ತೆ. ಇನ್ನು ಸ್ಕೂಲಂತೂ ಹೇಳೋದೇ ಬೇಡ, ತುಂಬ ಸ್ಕೂಲ್ಸ್ ಇದೆ ಹತ್ತತ್ರನೇ. ಇಷ್ಟು ಸ್ಪೆಷಾಲಿಟಿ ಇರೋ, ಮತ್ತು ಇದಕ್ಕೆ ನಾರ್ಮಲ್ ಟ್ರೈನ್ ಕೂಡ ಹತ್ತಿರ ಇದೆ. ಮೆಟ್ರೋ ಬಂದು 2 ಕಿಲೋಮೀಟ್ರಲ್ಲಿದೆ ಫ್ರೆಂಡ್ಸ್, ಓಕೆನಾ? ಥ್ಯಾಂಕ್ ಯು.